ಇವತ್ತಿನ ವಿಡಿಯೋದಲ್ಲಿ ಹನುಮಂತನು ತನ್ನ ಎದೆಯನ್ನು ಸೀಳಿ ರಾಮ ಸೀತೆಯನ್ನು ತೋರಿಸಿದ್ದೇಕೆ ಅನ್ನೋ ಒಂದು ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ಧರ್ಮ ಗ್ರಂಥಗಳ ಪ್ರಕಾರ ಹನುಮಂತನು ಅಜರಾಮರ. ರಾಮಾಯಣದಲ್ಲಿ ರಾಮನ ಬಗ್ಗೆ ಹೇಗೆ ನಾವು ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಬಹುದು, ಹಾಗೆ ಹನುಮಂತನ ಬಗ್ಗೆಯೂ ಪಡೆದುಕೊಳ್ಳಬಹುದು. ಶ್ರೀರಾಮ ಭಕ್ತ ಹನುಮಂತನು ತನ್ನ ಎದೆಯನ್ನೇ ಸೀಳಿ ರಾಮನ ಬಗ್ಗೆ ಆತನಿಗಿದ್ದ ಭಕ್ತಿಯನ್ನು ತೋರಿಸಿರುವ ಘಟನೆ ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರುತ್ತೆ. ಆದರೆ ಹನುಮಂತನಿಗೆ ರಾಮನ ಮೇಲಿದ್ದ ಭಕ್ತಿಯನ್ನು ಎದೆಯನ್ನು ಸೀಳಿಕೊಂಡೇ ಏಕೆ ತೋರಿಸಬೇಕಿತ್ತು? 14 ವರ್ಷಗಳ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದ ಶ್ರೀರಾಮನಿಗೆ ಪಟ್ಟಾಭಿಷೇಕ ನಡೆಯುತ್ತಿತ್ತು. ಆ ಸಮಯದಲ್ಲಿ ಆ ಸ್ಥಾನದಲ್ಲಿದ್ದ ಎಲ್ರಿಗೂ ಉಡುಗೊರೆಗಳನ್ನು ನೀಡಲಾಯಿತು. ಈ ಮಧ್ಯೆ ಸೀತಾದೇವಿಯು ಹನುಮಂತನಿಗೆ ರತ್ನಗಳಿಂದ ಹೊದಿಸಿದ ಅಮೂಲ್ಯವಾದ ಹಾರವನ್ನು ಉಡುಗೊರೆಯಾಗಿ ನೀಡಿದಳು. ಹನುಮಂತನು ಸಂತೋಷದಿಂದ ಆ ಹಾರವನ್ನು ತೆಗೆದುಕೊಂಡನು. ಆದರೆ ಸ್ವಲ್ಪ ಸಮಯದ ನಂತರ ಹಲ್ಲಿನಿಂದ ಹಾರವನ್ನು ಮುರಿದು ಬಹಳ ಎಚ್ಚರಿಕೆಯಿಂದ ನೋಡತೊಡಗಿದ. ಅದರ ನಂತರ ದುಃಖಿತನಾಗಿ ಅವನು ಎಲ್ಲ ಮುತ್ತುಗಳನ್ನು ಒಂದೊಂದಾಗಿ ಎಸೆಯತೊಡಗಿದನು. ಹನುಮಂತನ ಅಮೂಲ್ಯವಾದ ಮುತ್ತಿನ ಹಾರದಲ್ಲಿದ್ದ ಮುತ್ತುಗಳನ್ನು ಎಸೆಯುವುದನ್ನು ಕಂಡು ಸಭೆಯಲ್ಲಿದ್ದವರೆಲ್ಲ ಬೆರಗಾದರು. ಹನುಮಂತನು ಮುತ್ತುಗಳನ್ನು ಎಸೆಯುತ್ತಿದ್ದಾಗ ಲಕ್ಷ್ಮಣನು ಹನುಮಂತನ ಈ ನಡವಳಿಕೆಯನ್ನು ಶ್ರೀರಾಮನಿಗೆ ಅವಮಾನವೆಂದು ಪರಿಗಣಿಸಿದನು ಮತ್ತು ಅವನು ಹನುಮಂತನ ಮೇಲೆ ಕೋಪಗೊಳ್ಳಲು ಪ್ರಾರಂಭಿಸಿದನು. ಅವನು ರಾಮನ ಬಳಿಗೆ ಬಂದು, ಸಹೋದರ, ಸೀತಾದೇವಿಯು ಹನುಮಂತನಿಗೆ ಅಮೂಲ್ಯವಾದ ಮುತ್ತಿನ ಹಾರವನ್ನು ಉಡುಗೊರೆಯಾಗಿ ನೀಡಿದರು. ಆದರೆ ಹನುಮಂತನು ಆ ಮಾಲೆಯನ್ನು ತುಂಡು ಮಾಡಿ ಎಸೆದನು ಎಂದು ಹೇಳಿದನು. ಹನುಮಂತನು ಆ ರತ್ನಗಳನ್ನು ಯಾವ ಕಾರಣಕ್ಕಾಗಿ ಎಸೆದನು ಎಂಬುದು ನನಗೆ ಮಾತ್ರ ತಿಳಿದಿದೆ ಎಂದು ಭಗವಾನ್ ರಾಮನು ಉತ್ತರಿಸಿದನು. ಆಗ ಲಕ್ಷ್ಮಣನು ರಾಮನ ಬಳಿ ಕಾರಣವನ್ನು ಕೇಳುತ್ತಾನೆ. ಆಗ ರಾಮನು ಹನುಮಂತನಿಂದಲೇ ನಿಮಗೆಲ್ಲ ಉತ್ತರ ಸಿಗುವಂತೆ ಮಾಡುತ್ತೇನೆಂದು ಲಕ್ಷ್ಮಣನನ್ನು ಸಭೆಗೆ ಕರೆದುಕೊಂಡು ಹೋಗುತ್ತಾನೆ. ರಾಮನು ಲಕ್ಷ್ಮಣನೊಂದಿಗೆ ಸಭೆಗೆ ಬಂದು ಹನುಮಂತನ ಬಳಿ, ಇವರಿಗೆಲ್ಲ ನೀನು ಹಾರವನ್ನು ಎಸೆದಿರುವುದು ಅವಮಾನದಂತೆ ಭಾಸವಾಗಿದೆ. ನೀನೇಕೆ ಈ ಅಮೂಲ್ಯ ಮಣಿಗಳನ್ನು ಎಸೆದೆ ಎಂದು ಕೇಳುತ್ತಾನೆ. ಆಗ ಹನುಮಂತನು, ಸ್ವಾಮಿ, ನನಗೆ ನಿಮ್ಮ ಅಂದರೆ ರಾಮನ ಹೆಸರಿಲ್ಲದ ಎಲ್ಲ ವಸ್ತುಗಳು ನಿಷ್ಠಯೋಜಕವೆಂದು ಉತ್ತರಿಸುತ್ತಾನೆ. ಸೀತಾಮಾತೆ ನನಗೆ ಈ ಹಾರವನ್ನು ಉಡುಗೊರೆಯಾಗಿ ನೀಡಿದಾಗ ಇದು ಅದ್ಭುತ ಮತ್ತು ಬೆಲೆ ಕಟ್ಟಲಾಗದ್ದು ಎಂದುಕೊಂಡೆ. ಆದರೆ ಅದರಲ್ಲಿ ಎಲ್ಲಿಯೂ ಪ್ರಭುವಿನ ಹೆಸರಿಲ್ಲದಿರುವುದು ತಿಳಿಯಿತು. ನನ್ನ ಪ್ರಕಾರ ರಾಮನ ಹೆಸರಿಲ್ಲದ ಯಾವುದೇ ವಸ್ತುಗಳು ಮೌಲ್ಯಯುತವಾಗಲು ಸಾಧ್ಯವಿಲ್ಲ. ಹಾಗಾಗಿ ನಾನು ಆ ಹಾರವನ್ನು ತಿರಸ್ಕರಿಸಿದೆ ಎನ್ನುತ್ತಾನೆ. ಇದನ್ನು ಕೇಳಿದ ಸಹೋದರ ಲಕ್ಷ್ಮಣನು, ನಿನ್ನ ದೇಹದ ಮೇಲೂ ರಾಮನ ಹೆಸರಿಲ್ಲ. ಹಾಗಾದರೆ ನೀನು ಈ ದೇಹವನ್ನು ಏಕೆ ಇಟ್ಟುಕೊಂಡಿರುವೆ? ಈ ದೇಹವನ್ನು ತ್ಯಜಿಸು ಎಂದು ಹೇಳುತ್ತಾನೆ. ಲಕ್ಷ್ಮಣನ ಮಾತನ್ನು ಕೇಳಿದ ನಂತರ ಹನುಮಂತನು ತನ್ನ ಉಗುರುಗಳಿಂದ ತನ್ನ ಎದೆಯನ್ನು ಸೀಳಿದನು ಮತ್ತು ಲಕ್ಷ್ಮಣ ಸೇರಿದಂತೆ ಸಭೆಯಲ್ಲಿದ್ದ ಎಲ್ಲ ಜನರಿಗೆ ತೋರಿಸಿದನು. ಅದರಲ್ಲಿ ಶ್ರೀರಾಮ ಮತ್ತು ತಾಯಿ ಸೀತೆಯ ಸುಂದರ ಚಿತ್ರವು ಗೋಚರಿಸಿತು. ಈ ಘಟನೆಯನ್ನು ನೋಡಿದ ಲಕ್ಷ್ಮಣ ಹಾಗೂ ಸಭೆಯಲ್ಲಿದ್ದ ಎಲ್ಲರೂ ಆಶ್ಚರ್ಯಚಕಿತರಾದರು. ಲಕ್ಷ್ಮಣನು ತಾನು ಮಾಡಿದ ತಪ್ಪಿಗಾಗಿ ಹನುಮಂತನ ಬಳಿ ಕ್ಷಮೆ ಕೇಳುತ್ತಾನೆ. ಶ್ರೀರಾಮನ ಪರಮ ಭಕ್ತನಾದ ಹನುಮಂತನ ಪ್ರತಿ ಕಣದಲ್ಲೂ ಶ್ರೀರಾಮನ ನಾಮವೇ ಇತ್ತು. ಈ ಘಟನೆ ಹನುಮಂತನಿಗೆ ಶ್ರೀರಾಮನ ಮೇಲಿದ್ದ ಭಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಹನುಮಂತನಿಗೆ ಶ್ರೀರಾಮನ ಮೇಲಿದ್ದ ಪ್ರೀತಿ ಭಕ್ತಿ ಎಷ್ಟು ಶುದ್ಧವಾಗಿತ್ತೆಂದರೆ ಅವನಿಗೆ ಶ್ರೀರಾಮನ ಹೆಸರನ್ನು ಹೊರತುಪಡಿಸಿ ಯಾವುದೂ ಮೌಲ್ಯಯುತವಾಗಿರಲಿಲ್ಲ. ಜೈ ಶ್ರೀರಾಮ್, ಜೈ ಆಂಜನೇಯ.